ನಮಸ್ಕಾರ ರೀ ಎಲ್ಲರಿಗೂ. ಹೆಂಗದಿರಿ? ಆರಾಮದಿರೇನ? ನಾವು ಆರಾಮದೇವೆ ನೋಡ್ರಿ. ಇವತ್ತಿನ ವಿಡಿಯೋದಾಗ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ಖಾರ ಮಂಡಕ್ಕಿನ ಹೆಂಗೆ ಮಾಡೋದು ಅಂತ ನೋಡೋಣ್ರಿ. ಭಾಳ ಅಂದ್ರೆ ಭಾಳನ ಚಲೋ ಇರ್ತೈತಿ. ಹಂಗಾದ್ರೆ ಬರ್ರಿ ತಡ ಮಾಡಿದ ರೆಸಿಪಿನ ಶುರು ಮಾಡೋಣ. ಖಾರ ಮಂಡ ಮಾಡ್ಲಿಕ್ಕೆ ಮೊದಲು ನಾನಿಲ್ಲಿ ಒಂದು ದೊಡ್ಡ ಪಾತ್ರೆ ತೊಗೊಂಡೇನ್ರಿ. ಅಂದ್ರೆ ಕಲಿಸ್ಲಿಕ್ಕೆ ಈಸಿ ಆಗ್ಬೇಕು ನೋಡ್ರಿ. ಹಾಗಾಗಿ ದೊಡ್ಡ ಪಾತ್ರೆ ತಗೊಳ್ಳಿ. ನೋಡಿ, ಇದಕ್ಕೆ ನಾನು ಇವಾಗ ಸ್ವಲ್ಪ ಎಣ್ಣೆನ ಹಾಕ್ಕೊಳಕತ್ತೇನೆ ರೀ. ಒಂದು ದೊಡ್ಡ ಚಮಚಲ್ಲಿ ಒಂದು 4ರಿಂದ 5 ಚಮಚ ಎಣ್ಣೆ ಹಾಕ್ಕೊಳ್ರಿ. ಇಲ್ಲಾಂದರೆ ಮಂಡಾಳ ಮಣಾರಾಗ್ಬಿಡ್ತೈತಿ. ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಇವಾಗ ನಾನು ಅರ್ಧ ಕಪ್ ಆಗುವಷ್ಟು ಶೇಂಗಾ ಬೀಜನ ಹಾಕ್ಕೊಳಕತ್ತೇನೆ ರೀ. ನೀವು ಶೇಂಗಾ ಸ್ವಲ್ಪ ಜಾಸ್ತಿ ಆದರೂ ಹಾಕ್ಕೊಳ್ಬೋದು, ಕಡಿಮೆ ಆದರೂ ಹಾಕ್ಕೊಳ್ಬೋದು. ಹಂಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ, ಅರ್ಧ ಚಮಚ ಆಗುವಷ್ಟು ಸಾಸಿವೆನ ಹಾಕ್ಕೊಳಕತ್ತೇನೆ ರೀ. ಹಂಗೆ ಇದ್ರ ಜೊತೆಗೆ 2 ಎಸಳಾಗುವಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಳಕತ್ತೀನಿ. ಇವಾಗ ಒಂದು 5-6 ಪೀಸ್ ಆಗುವಷ್ಟು ಒಣ ಕೊಬ್ಬರಿನ ಈ ರೀತಿ ಉದ್ದಂಗೆ ಕಟ್ ಮಾಡಿ ಹಾಕ್ಕೊಳಕತ್ತೇನೆ ರೀ. ಒಣ ಕೊಬ್ಬರಿ ಹಾಕ್ಕೊಳ್ಳಿ, ರುಚಿ ಅಂತೂ ಚೆನ್ನಾಗಿ ಬರ್ತೈತಿ. ನೋಡಿ, ಎಲ್ಲನೂ ಹಾಕಿದಾದ್ಮೇಲೆ ಇವಾಗ ಉರಿನ ಪೂರ್ತಿಯಾಗಿ ಸಣ್ಣ ಮಾಡಿ ಕೈ ಬಿಡ್ದಂಗೆ ಇದೇ ರೀತಿಯಾಗಿ ಕಡ್ಡಾಡಿಸ್ಬೇಕು. ಹಂಗೆ ಇದ್ರ ಜೊತೆಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿರುವಂತಹ ಬೆಳ್ಳುಳ್ಳಿನ ಹಾಕ್ಕೊಳಕತ್ತೇನೆ ರೀ. ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿ ಅನ್ನಂಗೆ ಹಾಕ್ಕೊಳ್ಳಿ, ಫ್ಲೇವರ್ ಚೆನ್ನಾಗಿ ಬರ್ತೈತಿ. ಬೆಳ್ಳುಳ್ಳಿ 2 ಗೆಡ್ಡೆ ಅಥವಾ 3 ಗೆಡ್ಡೆನಾದರೂ ನೀವು ಇಲ್ಲಿ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ರುಚಿ ಚೆನ್ನಾಗಿ ಬರ್ತೈತಿ. ಇವಾಗ ಉರಿ ಪೂರ್ತಿ ಸಣ್ಣ ಮಾಡಿ ಬೆಳ್ಳುಳ್ಳಿ, ಒಣ ಕೊಬ್ಬರಿ ಹಾಗೆ ಶೇಂಗಾ ಬೀಜ ಎಲ್ಲನೂ ಕೆಂಪಾಗ್ಬೇಕು ನೋಡ್ರಿ. ಅಲ್ಲಿವರೆಗೂ ಇದನ್ನು ಇದೇ ರೀತಿಯಾಗಿ ಕಡ್ಡಾಡಿಸ್ಕೊಳ್ತಾನೆ ಇದನ್ನು ಕೆಂಪಾಗಿ ಹುರ್ಕೊಳ್ಳಿ. ನಾನು ಇದೇ ರೀತಿ ಭಾಳಷ್ಟು ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂತಹ ರೆಸಿಪಿ ಎಲ್ಲ ಅಪ್ಲೋಡ್ ಮಾಡೇನ್ರಿ. ವಿಡಿಯೋ ನೋಡಿಲ್ಲ ಅಂದರೆ ಈ ವಿಡಿಯೋ ಕೊನೆಯಾಗ ಹಾಕಿರ್ತೀನಿ ನೋಡ್ರಿ, ಚೆಕ್ ಮಾಡಿರಿ. ಮನ್ಯಾಗ ಮಕ್ಕಳಿದ್ರೆ ಶೇಂಗಾ ಬೀಜನ ಸ್ವಲ್ಪ ಜಾಸ್ತಿ ಅನ್ನೋಂಗೆ ಹಾಕ್ಕೊಳ್ರಿ. ಮಕ್ಳಿಗೆ ಭಾಳ ಇಷ್ಟ ಆಕತಿ ಶೇಂಗಾ ಬೀಜ. ನೋಡಿರಿ, ಇಷ್ಟು ಕೆಂಪಾದ್ಮೇಲೆ ಇವಾಗ ನಾನು 1 ಚಮಚ ಆಗುವಷ್ಟು ಖಾರ ಪುಡಿನ ಹಾಕ್ಕೊಳಕತ್ತೀನಿ. ನೀವು ಮಸಾಲೆ ಖಾರನಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಖಾರನಾದರೂ ಹಾಕ್ಕೊಳ್ಬೋದು. ನಿಮಗೆ ಖಾರಕ್ಕೆ ಎಷ್ಟು ಖಾರ ಬೇಕೋ ಅಷ್ಟು ಖಾರನ ಹಾಕ್ಕೊಳ್ರಿ. ಹಂಗೆ ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದಕ್ಕೇ ಲಾಸ್ಟಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳಕತ್ತೀನಿ. ನೋಡಿರಿ, ಖಾರ ಪುಡಿ ಎಲ್ಲ ಹಾಕಿದಾದ್ಮೇಲೆ ಉರಿನ ಪೂರ್ತಿ ಸಣ್ಣ ಮಾಡಿ ಈ ರೀತಿಯಾಗಿ ಕೈಯಾಡಬೇಕು, ಇಲ್ಲಾಂದರೆ ಖಾರ ಪುಡಿ ಎಲ್ಲ ಜಲ್ದಿ ಒತ್ತೋಗ್ಬಿಡ್ತೈತಿ. ನೋಡಿರಿ, ಹಿಂಗೆ ಕಡ್ಡಾಡ್ಸಿದಾದ್ಮ್ಯಾಗ ಇವಾಗ ನಾನಿಲ್ಲಿ ಮಂಡಕ್ಕಿನ ಹಾಕ್ಕೊಳಕತ್ತೀನಿ. ಖಾರ ಮಂಡ ಮಾಡೋಕೆ ಈ ರೀತಿ ಪಳ್ಳು ಮಂಡಕ್ಕಿ ಬರ್ತಾವೆ ನೋಡ್ರಿ, ಅದನ್ನು ಹಾಕ್ಕೊಳ್ಬೇಕು. ಅಂದ್ರೆ ರುಚಿ ಭಾಳ ಚಲೋ ಬರ್ತೈತಿ. ಇದ್ರಾಗ ಇನ್ನೊಂದು ಗಟ್ಟಿ ಮಂಡಾಳ ಬರ್ತಾವೆ, ಅದಕ್ಕಿಂತ ಇದೇ ರೀತಿಯಾಗಿರುವಂಥ ಪಳ್ಳ ಮಂಡಕ್ಕಿ ತಗೊಳ್ರಿ, ಭಾಳ ಚಲೋ ಆಕತಿ. ನೋಡಿರಿ, ಮಂಡಕ್ಕಿನ ಹಾಕಿದ್ಮೇಲೆ ಉರಿನ ಪೂರ್ತಿ ಸಣ್ಣ ಮಾಡಿ ಈ ರೀತಿ ಕಡ್ಡಾಡಿಸ್ಬೇಕಾಕತಿ. ಮಂಡಕ್ಕಿ ಚಳಿಗೆ ಏನು ಮೆತ್ತಗಾಗಿದ್ರಂದ್ರೆ ಸ್ವಲ್ಪ ಉರಿ ಪೂರ್ತಿಯಾಗಿ ಸಣ್ಣ ಮಾಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾನೆ ಕಲಿಸ್ಕೊಂಡು ತಗೊಳ್ರಿ. ಹಿಂಗೆ ಮಾಡೋದ್ರಿಂದ ಮಂಡಕ್ಕಿ ಮಸ್ತಾಗಿ ಗರಿ ಗರಿಯಾಗಿ ಬರ್ತಾವೆ. ಮಂಡಕ್ಕಿ ಥಂಡಿಗೆಲ್ಲ ಮೆತ್ತಗಾಗಿದ್ರೆ ಮಧ್ಯಾಹ್ನ ಹೊತ್ತಾಗ ಬಿಸಿಲಾಗ 1 ತಾಸು ಇಟ್ಬಿಡ್ರಿ, ಮಸ್ತಾಗಿ ಗರಿ ಗರಿಯಾಗಿ ಬರ್ತಾವೆ. ಸಾಯಂಕಾಲಕ್ಕೆ ಈ ರೀತಿ ಖಾರ ಮಂಡಾಳ ಮಾಡ್ಕೊಳ್ರಿ, ಚೆನ್ನಾಗಿರ್ತೈತಿ. ನಮ್ಮ ಕಡೆಗೆ ಯಾವ್ದಾರ ಮದುವೆ ಇದ್ರೆ ಉಪ್ಪಿಟ್ಟು ಜೊತೆಗೆ ಈ ರೀತಿ ಮಂಡಕ್ಕಿನ ಮಾಡ್ಕೊಡ್ತಾರೆ, ಮಸ್ತ್ ಆಕತ್ರಿ ಉಪ್ಪಿಟ್ಟು ಜೊತೆ ಅಂತೂ. ನೋಡಿರಿ, ಈ ರೀತಿಯಾಗಿ ಚಂದ ಕಲಿಸ್ಕೊಂಡು ತಗೊಳ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಈಗ ಒಂದು ಲೈಕ್ ಮಾಡಿರಿ. ಹಂಗೆ ಯಾರ್ಯಾರಿಗೆಲ್ಲ ಖಾರ ಮಂಡಕ್ಕಿ ಇಷ್ಟ ಅಂತ ಕಮೆಂಟ್ ಮಾಡಿರಿ. ಹಂಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಲಾರ್ದ ನೋಡಕತ್ರ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೊಂದು ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.